ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವತ್ತೇಗೌಡರ ಹುಟ್ಟುಹಬ್ಬ ಅಂಗವಾಗಿ ತಿಂಡ್ಲು ಸ್ವತ್ತೇಗೌಡರ ಅಭಿಮಾನಿ ಬಳಗದ ವತಿಯಿಂದ ಇಂದು ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮ ಮತ್ತು ಮಟ್ಟನಹಳ್ಳಿ, ಪಂಡಿತನ ಅಗ್ರಹಾರ, ದೊಡ್ಡತಿಮ್ಮಸಂದ್ರ, ಕೂಗೂರು, ಕೋತಗಾನಹಳ್ಳಿ ಹಾಗೂ ವಿವಿಧ ಹಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಹಾಗೂ ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮುಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುರುಗೇಶ್ ಮತ್ತು ಮುಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಂಡ್ಲು ನಾಗರಾಜ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿಯಮ್ಮ, ಗಂಗಪ್ಪ, ರಮೇಶ್, ಮಾಜಿ ಸದಸ್ಯರಾದ ಪಂಡಿತನ ಅಗ್ರಹಾರ ಯಲ್ಲಪ್ಪ, ತಾಜ್, ಮುಖಂಡರಾದ ಮಟ್ಟನಹಳ್ಳಿ ರಾಘವೇಂದ್ರ, ಕೋತಗಾನಹಳ್ಳಿ ಯಲ್ಲಪ್ಪ, ಕಾಮನಹಳ್ಳಿ ನಾಗರಾಜು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಎಲ್ಲ ಕೈ ಎತ್ತಿ ಕೊಡೋದ್ರಲ್ಲಿ ಎತ್ತಿದ ಕೈ. ಮನೆ ಹತ್ರ ಯಾರೇ ಹೋದರೂ ಸಹಿತ ಅವ್ರನ್ನ ವಾಪಸ್ ಕಳಿಸಿದ್ದು ಕೇಳೇ ಇಲ್ಲ ನಾವು. ಅದೆಲ್ರಿಗೂ ಬರಲ್ಲ ಆ ಗುಣ. ಬಹುಶಃ ಮೇಡಮ್ ಹೇಳಿದ್ರೀಗ ಸೋರುತ್ತಿರುವ ಶಾಲೆಯ ಮೇಲ್ಛಾವಣಿಗೆ ನಮ್ಮ SDMC ಅವರ ಅಧ್ಯಕ್ಷತೆಯಲ್ಲಿ ಜೊತೆಗೆ ಅವರೇ ನಿಂತು ಸ್ವತ್ತೇಗೌಡರ ಒಂದು ನೆರವಿನಿಂದ ಇಡೀ ಎಲ್ಲ ಕೋಣೆಗಳಿಗೂ ಸಹಿತ ಒಂದು ಮೇಲ್ಛಾವಣಿಗೆ ಸುರ್ಕಿ ಹಾಕ್ಸೋದು. ಸಾಕಷ್ಟು ಲಕ್ಷಗಳು ಆ ಕೆಲಸಗಳು ಹೇಳಿದ ತಕ್ಷಣ ಆಯಿತು. ಅದು ಭಾಳ ಸಂತೋಷ. ಜೊತೆಗೆ ವರ್ಷವೂ ಮಗನ ಹೆಸರಲ್ಲಿ ಯೂನಿಫಾರ್ಮ್ ಕೊಡೋದು, ಜೊತೆಗೆ ಮೊನ್ನೆ ಒಂದು ಬಿಗ್ ಯೋಜನೆ ನಮಗೆ ಕೊಟ್ಟಿದ್ದಾರೆ. ಭಾಳ ಬಿಗ್ ಯೋಜನೆ ಅದು. ಯಾಕೆಂದರೆ ಮುರಳಿ ಮೇಡಮ್ಗಳಿಗೂ ಹೇಳಿದ್ರು, ನೋಡಿ ನಾವು ಮಕ್ಳಿಗೆ ಕೊಡ್ತೀವಿ, ಯಾಕೆ ನಾವು ಪೇರೆಂಟ್ಸಿಗೆ ಕೊಡಬಾರ್ದು ಅಂತ. ನಮಗೆ ಶಾಕ್ ಆಯಿತು. ಪೇರೆಂಟ್ಸ್ಗೂ ಕೊಡೋದ ಕರೆಸ್ಬಿಡಿ, ಹೇಳ್ತೀನಿ ಒನ್ ಡೇ ಅವ್ರಿಗೇನೋ ಒಂದು ಈವೆಂಟ್ ಮಾಡಿ ಕೊಟ್ಟುಬಿಡೋಣ ಅಂದರು. ಖಂಡಿತ ಅದು ಮಾಡೋಣ ಅಂದ್ಕೊಂಡು ನಾವು ಇದು ಮಾಡಿದ್ದೀವಿ. ಆ ಭಗವಂತ ಅವ್ರ ಕುಟುಂಬಕ್ಕೆ ಒಂದು ಒಳ್ಳೆ ಆಯುರಾರೋಗ್ಯ ಕೊಡಲಿ. ಜೊತೆಗೆ ಇನ್ನೂ ಮುಂದಿನ ಕೆಲಸಗಳಲ್ಲಿ ರಾಜಕೀಯದ ಭವಿಷ್ಯ ತುಂಬ ಇನ್ನೂ ಉಜ್ವಲವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ದಿನದಲ್ಲಿ ಇನ್ನೂ ಒಂದು ಉನ್ನತ ಹುದ್ದೆಯನ್ನು ಏರಲಿ. ನಮ್ಮ ತಿಂಡ್ಲು ಸುತ್ತಮುತ್ತಲು ಗ್ರಾಮಕ್ಕೆ ಒಂದು ಒಳ್ಳೆ ಕೆಲಸಗಳನ್ನು ಮಾಡಲಿ. ಒಬ್ಬ ಒಳ್ಳೆ ಮುಖಂಡ ಅಂತ ಏನು ಹೆಸರು ತಗೊಂಡಿದ್ದಾರೆ, ಒಂದು ಪಟ್ಟ ಸಿಕ್ಕಿದ್ರೆ, ಒಂದು ಒಳ್ಳೆ ಹುದ್ದೆ ಸಿಕ್ಕಿದ್ರೆ ಖಂಡಿತ ಇನ್ನಷ್ಟು ಬೆಳಿಬೋದು. ನನಗೊಂದು ಖುಷಿ ಅಂದರೆ ನೋಡಿ, ತನ್ನ ಹುಟ್ಟುಹಬ್ಬದಕ್ಕಿಂತ ಹೆಚ್ಚಾಗಿ ನಾಗರಾಜು, ನಮ್ಮ ರಾಘವೇಂದ್ರ ಅವರು, ಮುರುಗೇಶ್ ಅವರು, ಜೊತೆಗೆ ತಾಜ್ ಅವರು. ತಾಜ್ ಅಂದರೆ ನಾನು ಕುಡಿಯೋದು ಮನೆಯಲ್ಲಿ ತಾಜ್ತೀನಿ, ಅದಕ್ಕೆ ಹೇಳಿದೆ. ಇಲ್ಲಿ ಜೊತೆಗೆ ಮಾಧ್ಯಮದ ಮಿತ್ರರು, ತಮ್ಮ ಹೆಸರು ಗಂಗಪ್ಪ ಅವರು ನೋಡಿ, ಅದು ಯಲ್ಲಪ್ಪ ಅವರು ನೋಡಿ, ತಮ್ಮ ಹುಟ್ಟಿದಬ್ಬ ಆಚರಣೆ ಮಾಡ್ತಾರಲ್ಲ. ನನಗೊಂದು ಖುಷಿ ಅಂದರೆ ನಮ್ಮ ರಾಘವೇಂದ್ರ ಮುರುಗೇಶ್ ನಾಗನ ಹುಟ್ಟಿದಬ್ಬನೂ ಇಲ್ಲಿ ಆಗ್ಬೇಕು ನೆಕ್ಸ್ಟ್. ಅದೊಂದು ಆಸೆ ನಮಗೆ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ನೋಡಿ, ಒಬ್ಬ ಸ್ನೇಹಿತನಿಗೆ ಬೆಳಿಗ್ಗೆನೇ ಇವತ್ತು ಅವ್ರು ನಮ್ದೊಂದೇ ಅಲ್ಲ, ಎಲ್ಲ ಗ್ರಾಮಗಳಿಗೂ ಕೊಡಬೇಕು. ನೋಡಿ, ಅದು ಅವರ ಕುಟುಂಬಕ್ಕೆ ಒಂದು ಒಳ್ಳೇದಾಗಲಿ ಅಂತ ವರ್ಷವೂ ಇವತ್ತು ಹಿಡಿದು ಲಾಸ್ಟ್ ಟೈಮ್ ಹೆಂಗೋ ನಮ್ಮ ನಾಗರಾಜ್ ಎಳ್ಕೊಂಬಂದ್ಬಿಟ್ರೆ ಅವ್ರನ್ನ. ಈ ವರ್ಷ ಯಾರಿಗೂ ಸಿಗದೆ ಹೊರಟೋದು. ನಾನು ಬಹುಶಃ ಬೆಳಗ್ಗೆ ಅಂದ್ಕೊಂಡೆ 90 ಭಾಗ ಬರ್ಬೋದು ಗೌಡ್ರು ಅಂತ. ಬಹುಶಃ ಬೆಳಗ್ಗೆನೇ ಹೋಗಿದ್ದಾರಂತೆ ದೇವರ ಒಂದು ಸನ್ನಿಧಿಗೆ. ಇನ್ನೂ ಚೆನ್ನಾಗಿ ಬೆಳಗಲಿ, ಅವ್ರ ಕುಟುಂಬಕ್ಕೆ ಇನ್ನೂ ಭಗವಂತ ಆಯುರಾರೋಗ್ಯ ಕೊಡಲಿ. ಜೊತೆಗೆ ಸ್ನೇಹಿತರಿಗೂ ಇಷ್ಟು ಈ ಕಾಲದಲ್ಲೂ ಈ ಗೆಳೆತನ ಇಷ್ಟು ಗಟ್ಟಿಯಾಗಿರೋದು ಸಂತೋಷ ಕೊಡುತ್ತೆ. ಯಾಕಂದರೆ ಬಹುಶಃ ಹಣ, ಅಂತಸ್ತು, ಆಸ್ತಿ ಹಿಂದೆ ಹೋಗ್ತಾರೆ ಜನ, ಗೆಳೆತನ ತುಂಬ ಕಡಿಮೆ. ಆದರೆ ಇವತ್ತು ಬಹುಶಃ ನಮ್ಗನ್ಸುತ್ತೆ ಈ ಮುರುಗೇಶ್, ರಾಘವೇಂದ್ರ, ನಾಗು ಬಿಡಿ, ಅವ್ರು ಮೊದಲಿಂದ ಇವ್ರದ್ದೆಲ್ಲ ಅದೆಷ್ಟು ವರ್ಷದ ಅವಿನಾಭಾವ ಸಂಬಂಧನೋ ಗೊತ್ತಿಲ್ಲ ನನಗೆ. ಅಂಥ ಒಂದು ನಿಟ್ಟಿನಲ್ಲಿ ಬಹುಶಃ ಇವ್ರ ಗೆಳೆತನ ಆಲೂಜನ್ ಥರನೇ ಇರಲಿ. ವರ್ಷವೂ ಇದೇ ಥರವೇ ಆ ಗೆಳೆತನದಲ್ಲಿ ಒಂದು ಹುಟ್ಟಿದಬ್ಬ ಆಚರಣೆ. ನೋಡಿ, ಮಾದರಿ ಅಂದರೆ ಇದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಹುಟ್ಟಿದಬ್ಬ ಎಲ್ಲೋ ಆಚರಣೆ ಮಾಡಿ ಲಕ್ಷಗಳು ಖರ್ಚು ಮಾಡೋ ಬದಲು ಇಲ್ಲೇ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಒಂದು ಬುಕ್ ಕೊಡೋದು, ಪೆನ್ ಕೊಡೋದು, ಒಂದು ಸ್ವೀಟ್ಸ್ ಕೊಡೋದು, ಎಷ್ಟು ಮಾದರಿ. ಎಲ್ಲರೂ ಹುಟ್ಟಿದಬ್ಬಗಳು ಈ ಥರ ಆದರೆ ಸರ್ಕಾರಿ ಶಾಲೆ ಮಕ್ಕಳು ಸಂತೋಷವಾಗಿರ್ತಾರೆ. ಜೊತೆಗೆ ಅವ್ರಿಗೂ ಒಂದಷ್ಟು ಬುಕ್ಕು, ಪೆನ್ನು ಈ ಥರ ಸಿಕ್ಕಿದಾಗ ಶೈಕ್ಷಣಿಕವಾಗಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಮಾದರಿ ಹುಟ್ಟಿದಬ್ಬದಂದರೆ ಇದೆ. ಪ್ರತಿಯೊಬ್ಬರು ಯೋಚಿಸ್ಬೇಕು. ಎಲ್ಲೋ ಹೋಗಿ ಲಕ್ಷಗಳು ಹೋಟ್ಲುಗಳಲ್ಲಿ ಖರ್ಚು ಮಾಡಿ ಅದು ಅರ್ಧ ತಿಂಡಿಗಳನ್ನೆತ್ತು ಬಿಸಾಕಿ ಉಪಯೋಗ ಇಲ್ಲ. ಒಂದು ಮಾದರಿಯ ಹುಟ್ಟುದಬ್ಬಗಳಂದರೆ ಇವೆ ಅಂತ ನನ್ನ ದೃಷ್ಟಿಯಲ್ಲಿ ಅಂತ. ನಮ್ಮ ಶಾಲೆ ಬೆಳಗಲಿಕ್ಕೂ ಸಹಿತ ಊರಿನ ಪ್ರಮುಖರು ಸಾಕಷ್ಟು ಕೈ ಜೋಡಿಸ್ತಾ ಇದ್ದಾರೆ.
ಇನ್ನೂ ಬೆಳಗಲಿ ನಮ್ಮ ಶಾಲೆ, ಇನ್ನೂ ಉತ್ತಮ ಮಟ್ಟದಲ್ಲಿ ಆನೇಕಲ್ ತಾಲೂಕಲ್ಲೇ ಒಂದು ತಿಂಗಳು ಶಾಲೆ ಭಾಳ ಒಳ್ಳೆ ಹೆಸರು ಮಾಡಲಿ ಅಂತ ಹೇಳಿದ್ರೆ ನನಗೊಂದು ಖುಷಿ. ನಮಗೂ ಒಂದು ಒಳ್ಳೆ ತುಂಬ ಒಳ್ಳೆ ಸ್ಟಾಫ್ ಇದೆ. ಮೇಡಮ್ಗಳು, ಉಮಾ ಮೇಡಮ್ ಇರ್ಬೋದು, ಲೀಲಾ ಮೇಡಮ್, ಲಾರೆನ್ಸು, ಜೊತೆಗೆ ನಮ್ಮಲ್ಲೇ ದುಡಿಯುವಂಥ ನಮ್ಮ ರಂಜಿತಾ, ಇವರೆಲ್ಲರ ದುಡಿಮೆಯಿಂದ ಈ ಶಾಲೆ ಮೇಲೆ ಹೋಗ್ತಾ ಇದೆ. ಬಹುಶಃ ನಮ್ಮ ಅದೃಷ್ಟ ಅಂದರೆ ರಾಘವೇಂದ್ರ ಅವರು ಲಾಸ್ಟ್ ಟೈಮ್ ಅವ್ರದ್ರಲ್ಲಿ ಲಕ್ಷಾಂತರ ರೂಪಾಯಿ ಕೆಲಸಗಳಾಯಿತು. ಒಂದೆರಡಲ್ಲ, ಸಾಕಷ್ಟು ಲಕ್ಷಗಳ ಕೆಲಸ ಆಯಿತು, ರಾಶಿ ಕೆಲಸಗಳು. ಜೊತೆಗೆ ಸತೀಶ್ ಅವ್ರ ಪಿರಿಯಡ್ಡು ಮತ್ತು ಸಂತೋಷ್ ಅವ್ರ ಪಿರಿಯಡ್ಡು ಕೆಲಸಗಳಾಗ್ತವೆ. ಇನ್ನಷ್ಟು ಸಹಕಾರ ಊರ್ದು ಕಂಪನಿಗಳು ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದೇವೆ. ಹೀಗೆ ಬೆಳಗಿ ತಿಂಡ್ಲು ಶಾಲೆ ಒಂದು ದಾಖಲೆ ಆಗಲಿ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮತ್ತೊಮ್ಮೆ ಮೈಸೂರಿಗೆ ಹೋಗಿರುವಂಥ ನನ್ನ ಆತ್ಮೀಯ ಸ್ನೇಹಿತ ಸ್ವಾತೇಗೌಡನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, 100 ವರ್ಷಗಳ ಕಾಲ ಆರೋಗ್ಯವಾಗಿ ಬಾಳಿ ಇನ್ನೂ ಒಂದು ಶ್ರೇಷ್ಠ ಸಮಾಜ ಸೇವೆ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತ, ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ನಾಯಕರಾದಂಥ ಸ್ವಾತೇಗೌಡರ ಹುಟ್ಟಿದಬ್ಬ ಇತ್ತು. ಮೊದಲನೇದಾಗಿ ಅವ್ರಿಗೆ ನಾನು ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಾವು ಯಾಕೆ ಪ್ರತಿ ವರ್ಷದ ಥರ ಈ ವರ್ಷನೂ ಮಕ್ಕಳಿಗೆ ಬುಕ್ಸು ಮತ್ತು ಔಷಧಿ ವ್ಯವಸ್ಥೆ ಮಾಡ್ತಿದ್ದೀವಿ ಅಂದರೆ, ಈಗ ಮುರಳಿ ಸರ್ ಮಾತಾಡ್ತಾ ಒಂದು ಮಾತಾಡೋದು, ಹೋಟ್ಲುಗಳಲ್ಲಿ ಐಷಾರಾಮಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ದುಂದು ವೆಚ್ಚ ಮಾಡಿ ಏನು ಪ್ರಯೋಜನ ಇದ್ದೀರಾ ಇದು ಮಾಡ್ತಾ ಇದ್ದಾರೆ. ಮತ್ತು ಗೌಡ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಯಾರೋ ಒಬ್ಬ ಬಡ ಮಕ್ಕಳಿಗೆ ಏನೋ ಒಂದು ಬುಕ್ಸೋ ಪೆನ್ನೋ ಕೊಟ್ಟರೆ ಆ ಮಕ್ಳಿಗೆ ಅನುಕೂಲ ಆಗುತ್ತೆ ಮತ್ತು ಅವ್ರು ಓದಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ನಮ್ಮ ಏನು ಸ್ವಾತೇಗೌಡರ ಅಭಿಮಾನಿ ಬಳಗದ ನಮ್ಮ ಹಿತೈಷಿಗಳೆಲ್ಲ, ನಮ್ಮ ನಾಗಣ್ಣ, ರಾಘವೇಂದ್ರ, ತಾಜು, ನಮ್ಮ ಗಂಗಪ್ಪ, ಯಲ್ಲಪ್ಪ ಎಲ್ಲ ಸುಮಾರು ಇವತ್ತು ಮಾರ್ನಿಂಗ್ ಶಾಲೆ ಇರೋದ್ರಿಂದ ಬೇಗ ಬಂದಿದ್ದಾರೆ, ಎಲ್ಲ ಸೇರ್ಕೊಳ್ತಾ ಇದ್ದಾರೆ. ಎಲ್ಲ ಸೇರಿ ನಾವು ಮಾತಾಡಿ ಮಕ್ಕಳಿಗೆ ಬುಕ್ಸು ಪೆನ್ನು ಕೊಡೋ ಮುಖಾಂತರ ಅವ್ರ ಹೆಸರಲ್ಲಿ ಒಂದು ಇದು ಮಾಡೋಣ ಅಂತೇಳಿ ಪ್ರತಿ ವರ್ಷವೂ ನಾವು ಮಾಡ್ತಾ ಬಂದಿದ್ದೀವಿ. ಯಾಕಪ್ಪ ಅಂದರೆ ಸ್ವಾತೇಗೌಡರು ಒಂದು ಅವರ ಮನಸ್ಸು ಒಂಥರ ಹಾಲಿನ ಥರ. ಬಡವರಾಗಿರ್ಬೋದು, ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಸ್ಪಂದಿಸೋದಾಗಿರ್ಬೋದು ಮಾಡ್ತಾಯಿದ್ದಾರೆ ಅಂತ ಅವರ ಪ್ರೇರಣೆಯಿಂದ ನಾವು ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬುಕ್ಸ್ ಕೊಡೋಣ ಅನ್ನೋ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಮುರಳಿ ಸರು ಒಂದು ಬೇಡಿಕೆಯನ್ನು ಇಟ್ಟರು, ಮತ್ತು ನೆಕ್ಸ್ಟ್ ವರ್ಷ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಆತ್ಮೀಯ ಸ್ನೇಹಿತರದ್ದು ಬರ್ತಡೇ ಇಲ್ಲೇ ಆಗಬೇಕು ಅಂತ. ಏನೇ ಇರಲಿ, ಮೇ 12ನೇ ತಾರೀಕು ರಜಾ, ಶಾಲೆ ರಜಾ ಇದ್ರು ಸಹ ಆದ್ರೂ ನೆಕ್ಸ್ಟ್ ಜೂನ್ 1ಗೆ ನೆಕ್ಸ್ಟ್ ನಮ್ಮ ನಾಗರಾಜಣ್ಣವರು ಮತ್ತೆ ಸ್ವಾತೇಗೌಡರು ಇಬ್ಬರದು ಸೇರಿ ನೆಕ್ಸ್ಟ್ ವರ್ಷದಿಂದ ಆಚರಣೆ ಮಾಡೋಣ ಅಂತ ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮತ್ತು ರಾಜಕೀಯದಲ್ಲಿ ತುಂಬ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ನಿಮ್ಮ ಮಕ್ಕಳ ಮನಸ್ಸು ತುಂಬ ಹಾಲಿನಂಥ ಮನಸ್ಸು ಮತ್ತು ನಿಮ್ಮಲ್ಲಿ ದೇವರಿದ್ದಾನೆ ಅಂತ ಹೇಳ್ತಾರೆ ದೊಡ್ಡವರು. ನೀವೇನು ಆಶಯ ಅಂದ್ಕೊಳ್ತಿರೋ ಅದಾಗುತ್ತೆ. ಅವ್ರು ನಿಮ್ಮ ಮುಖಾಂತರ ಅವರಿಗೆ ದೇವರು ಒಳ್ಳೇದಾಗಲಿ, ಅವ್ರು ಒಳ್ಳೇದಾಗಲಿ ಅಂತ ನೀವು ಕೇಳ್ಕೊಳ್ರಿ, ನಾವು ಕೇಳ್ಕೊಳ್ತೀವಿ.
1ನೇ ತಾರೀಕು ನಮ್ಮ ನಾಯಕರಾದಂಥ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು KPCC ಸದಸ್ಯರಾದಂಥ ಶ್ರೀ ಸ್ವಾತೇಗೌಡಣ್ಣನವರ ಹುಟ್ಟುಹಬ್ಬ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ನಾವು ಪ್ರತಿ ವರ್ಷ ಎಲ್ಲ ಬಡ ಮಕ್ಕಳಿಗೆ ಅಂದರೆ ಸರ್ಕಾರಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 14 ಹಳ್ಳಿ ಬರುತ್ತೆ. 14 ಹಳ್ಳಿಯಲ್ಲಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಸು, ಪೆನ್ನು, ಪೆನ್ಸಿಲು ಮತ್ತು ಊಟದ ವ್ಯವಸ್ಥೆ ಮಾಡ್ತೀವಿ ಅವ್ರ ಹೆಸರಲ್ಲಿ. ಯಾಕಪ್ಪ ಅಂದರೆ ಅವರು ಹುಟ್ಟುಹಬ್ಬನ ಅದ್ಧೂರಿಯಾಗಿ ಮಾಡ್ಕೊಳ್ಳಲ್ಲ. ಮತ್ತು ಹುಟ್ಟುಹಬ್ಬದ ದಿವಸ ಅವರು ದೇವರ ಮೊರೆ ಹೋಗ್ಬಿಡ್ತಾರೆ, ನಮ್ಮ ಕೈಗೆ ಸಿಗಲ್ಲ. ಆದ್ದರಿಂದ ನಾವು ಅವ್ರ ಹೆಸರಲ್ಲಿ ನಮ್ಮ ಏನು ಸ್ವಾತೇಗೌಡರ ಅಭಿಮಾನ ಬಳಗ ಇದೆಯಾ, ನಮ್ಮ ಸ್ನೇಹಿತರು, ನಮ್ಮ ನಾಗರಾಜಣ್ಣ, ಯಲ್ಲಪ್ಪ, ರಾಘವೇಂದ್ರ, ಗಂಗಪ್ಪ, ತಾಜು, ಯಲ್ಲಪ್ಪ, ಇನ್ನೂ ಸುಮಾರು ಜನ ಸ್ನೇಹಿತರು ಎಲ್ಲ ಒಟ್ಟುಗೂಡಿಸಿ ಎಲ್ಲ ಸ್ನೇಹಿತರ ಸಹಕಾರದಿಂದ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಪೆನ್ನು, ಬುಕ್ಸು ಕೊಡೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವ್ರ ಹೆಸರಲ್ಲಿ. ಏನು ಅದ್ದೂರಿತನ ಬೇಡ, ಸರಳತೆ ಅಂದರೆ ಅವ್ರ ಹೆಸರಲ್ಲಿ ಯಾರಿಗೊಬ್ಬ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು ಬರೋ ವರ್ಷದಿಂದ ಇನ್ನೊಬ್ಬ ಸ್ನೇಹಿತರಾದಂಥ ನಾಗರಾಜಣ್ಣವರು ಅವ್ರನ್ನ ಒಟ್ಟುಗೂಡಿಸ್ಕೊಂಡು ಅವ್ರದ್ದು ಮೇ 12ನೇ ತಾರೀಕು, ಈ ಜೂನ್ 1ನೇ ತಾರೀಕು ಇಬ್ಬರದು ಸೇರಿ ಇಬ್ಬರ ಹೆಸರಲ್ಲೂ ಬರೋ ವರ್ಷ ಮಾಡಬೇಕು ಅಂತೇಳಿ ನಮ್ಮ ತಿಂಡ್ಲು ಸರ್ಕಾರಿ ಮುಖ್ಯೋಪಾಧ್ಯಾಯರಾದಂಥ ಮುಳ್ಳಿಯವರು ಇದು ಮಾಡಿದ್ರು. ಅದು ಒಳ್ಳೆಯ ಒಂದು ಉದ್ದೇಶ. ಅವರು ಪಾಪ ಸಮಾಜ ಸೇವೆಯಲ್ಲಿ ನಮಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ನಾನು ರಾಜಕೀಯವಾಗಿ ನಾವು ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷನಾದಾಗ ಈ ಎಲ್ಲ ಈಗ ನನ್ನ ಸ್ನೇಹಿತರ ಸಹಕಾರ ಮತ್ತು ಗೌಡರು, ನಾನು ಹಳೆ ಟೀಮ್ ಇದು, ನಮ್ಮದು ಒಂದು ಟೀಮು ರಾಜಕೀಯವಾಗಿ. ಮತ್ತು ನಮ್ಮ ಗೌಡರಿಗೆ ಈಗ ನಮ್ಮದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ಅದರಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ MP ಅವರು, ನಮ್ಮ DCM ಆದವರಂಥ ಶಿವಕುಮಾರ್ ಸಾಹೇಬರು ಎಲ್ಲ ಒಟ್ಟುಗೂಡಿಸಿ ಅವ್ರನ್ನ ಗುರುತಿಸಿ ಅದನ್ನು ಒಂದು ಒಳ್ಳೆಯ ಸ್ಥಾನಮಾನ ಕೊಡಬೇಕು. ಯಾಕಂದರೆ ಅವರು ಬಡವರಿಗೆ, ಈ ಭಾಗದಲ್ಲಿ ಬಡವರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನು ರಾಜಕೀಯವಾಗಿ ಹೆಚ್ಚೆಚ್ಚಾಗಿ ಯಾವುದೋ ಒಂದು ಸ್ಥಾನಮಾನ ಸಿಕ್ಕಿದ್ರೆ ನಮ್ಮಂಥವ್ರು ಬೆಳೆಯೋದಕ್ಕೆ ಅವರು ಇದರಲ್ಲಿ ಒಂದು ಅನುಕೂಲ ಆಗುತ್ತೆ. ಇದನ್ನು ನಮ್ಮ ಶಾಸಕರು ಮನಗೊಂಡು ಅತಿ ತ್ವರಿತವಾಗಿ ನಂದೊಂದು ಮನವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಯಾವುದೋ ಒಂದು BMRDನೋ STRL ಯಾವುದೋ ಒಂದು ಸರ್ಕಾರಿ ಒಂದು ಒಳ್ಳೆಯ ಹುದ್ದೆಯನ್ನು ಕೊಡಬೇಕು. ಕೊಟ್ಟಾಗ ಅವರು ನಮ್ಮಂಥ ಯುವಕರಿಗೆ ಸಹಕಾರ ಕೊಡೋದಕ್ಕೆ ಸಹಕಾರ ಆಗುತ್ತೆ. ಮತ್ತು ಇಲ್ಲಿ ಪಕ್ಷದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಪಕ್ಷಕ್ಕೂ ಅವರು ಸಹಕಾರ ತುಂಬ ಚೆನ್ನಾಗಿದೆ. ಮುಂದೆ ನಾವು ಅದೇ ರೀತಿ ಇರಬೇಕು. ಅವ್ರು ಮತ್ತು ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತೇಳಿ ನಾವು ಸ್ವಾತೇಗೌಡ ಅಭಿಮಾನಿ ಬಳಗದ ಎಲ್ಲ ನಮ್ಮ ಹಿತೈಷಿಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ. ನಾನು ನಮ್ಮ ಗೌಡರು ಸ್ವಾತೇಗೌಡರು ಇಬ್ಬರು ಪ್ರಾಣ ಸ್ನೇಹಿತರು. ಇವತ್ತು 54ನೇ ವರ್ಷದ ಹುಟ್ಟುಹಬ್ಬ ನಮ್ಮ ಗೌಡ್ರದ್ದು. ನಮ್ಮ ಗೌಡರು ಇಲ್ಲಪ್ಪ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರು. ಸರಿ ಗೌಡ್ರಿ, ನಿಮ್ಮ ದೇವ್ರು ಒಳ್ಳೇದು ಮಾಡಲಿ, ನೀವು ಓಟ್ ಬರ್ರಿ, ನಿಮ್ಮ ಪ್ರಯುಕ್ತ ನಾವು ಈ ಥರ ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಪೆನ್ನು ಬುಕ್ಸು ವ್ಯವಸ್ಥೆ ಮಾಡಿದ್ದೀವಿ, ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸಂತೋಷಪ್ಪ ಅಂತ ಹೇಳಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಚೆನ್ನಾಗಿ ಕೊಡಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತೇಳಿ ನನ್ನ ಇವತ್ತು ಏನು ನಮ್ಮ ಮುಗಳೂರು ಗ್ರಾಮ ಪಂಚಾಯತಿ ಭಾಗದ ನಾಯಕರಾದಂತಹ ಮತ್ತು ಯುವಕರಿಗೆ ಆಶಾಕಿರಣ ಆಗಿರ್ತಕ್ಕಂತಹ ನಮ್ಮ ಅಣ್ಣ ಸ್ವಾತೇಗೌಡರ 54ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ದೀವಿ. ಅದೇ ರೀತಿಯಾಗಿ ಈಗೇನು ನಮ್ಮ ತಿಂಡ್ಲು ಶಾಲೆಯ ಮುರಳೀಕೃಷ್ಣ ಅವರು ಹೇಳಿದರು, ಮುಂದಿನ ವರ್ಷಕ್ಕೆ ನಮ್ಮ ನಾಗರಾಜಣ್ಣವ್ರದ್ದು ಮತ್ತು ಸ್ವಾತೇಗೌಡರದು ಒಂದೇ ಸಲ ಹುಟ್ಟುಹಬ್ಬ ಮಾಡಬೇಕಂತ. ಅವ್ರದ್ದು ಮೇ 12ನೇ ತಾರೀಕಿದೆ, ಗೌಡರದು ಜೂನ್ 1ನೇ ತಾರೀಕಿದೆ. ಅದ್ರ ಜೊತೆಗೇ ಇದೇ ತಿಂಗಳು 21ನೇ ತಾರೀಕು ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮುರುಗೇಶ್ ಅವ್ರದ್ದು ಹುಟ್ಟುಹಬ್ಬ ಇದೆ. ಅವರು ಈಗಲೇ ಸಹ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ವರ್ಷದಿಂದ 3 ಜನದ್ದು ಸೇರಿ ಒಟ್ಟಿಗೆ ಮಾಡಬೇಕಂತ ನಾವು ತಿಳಿಸೋದು. ಏನು ನಮ್ಮ ಪಂಚಾಯತಿಯ ನಮ್ಮ ನಾಯಕರಾದಂಥ ಸ್ವಾತೇಗೌಡರಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಜೊತೆಲಿಲ್ಲ, ಅವರ ಪರವಾಗಿ ನಾವು ಅನ್ನದಾನವನ್ನು ಆಮೇಲೆ ಈ ಬುಕ್ಸು ಸ್ಕೂಲ್ಗಳಿಗೆ ಕೊಡುವ ಬಂದಿದ್ದೀವಿ. ಬರೋ ವರ್ಷ ನಮ್ಮ ಜೊತೆಯಲ್ಲಿ ಇದ್ದು ಅವರು ನಮ್ಮ ಒಟ್ಟಿಗೆ ಕೂಡಿ ಅವರು ಇನ್ನೂ ಸ್ಕೂಲ್ಗಳಲ್ಲಿ ಹೆಚ್ಚಾಗಿ ನಮಗೆ ಇರಬೇಕಂತ ನಾನು ಅವರಲ್ಲಿ ಇದು ಮಾಡ್ತಿದ್ದೀನಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನಮ್ಮ ಜನಪ್ರಿಯ ಸ್ವಾತೇಗೌಡರಾದಂಥ ಅವರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳನ್ನು ಹೇಳಿ, ಯಾಕಂದರೆ ಒಂದು ಹೇಳ್ಬೇಕಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಸ್ವಾತೇಗೌಡರೆ ನಮಗೆ ಬೆನ್ನೆಲುಬು. ಆದರೆ ಅವರೇ ಇವತ್ತು ಎಲ್ಲ ಬಡ ಮಕ್ಕಳಿಗೆ ಎಲ್ಲದಕ್ಕೂ ಅಷ್ಟೇ, ಯಾವುದಕ್ಕೆ ಆಗಲಿ ನಮ್ಮ ಮಕ್ಕಳು ಇಲ್ಲಿಂದ ಬಡ ಮಕ್ಕಳು ಯಾರ ಬರಲಿ ಎಲ್ಲದಕ್ಕೂ ಸ್ಪಂದಿಸ್ತಾರೆ.
ಆದರೆ ನಮ್ಗೆ ಅಂಥ ಲೀಡ್ರಿಗೆ ಯಾವುದೋ ಒಂದು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಂದು ದೊಡ್ಡ ಸ್ಥಾನ ಕೊಡಬೇಕು ಅಂತ ನಮ್ಮ ಶಾಸಕರಿಗೂ ನಮ್ಮ ಡಿ ಸಿ ಎಮ್ಗೂ ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಎಲ್ಲರಿಗೂ ಕೇಳ್ಕೊಳ್ಳೋದು ಇಂದಿಷ್ಟೇ. ಆದರೆ ಬೆಳೆಯೋರಿಗೆ ಬೆಳೆಸಬೇಕು, ಆದರೆ ಅವರಿಂದ ನಾವೂ ಸ್ವಲ್ಪ ಬೆಳೆಯೋದಕ್ಕೆ ನಮಗೂ ಒಂದು ಅವಕಾಶ ಬರುತ್ತೆ. ಅದಕ್ಕೆ ನಮ್ಮ ಸೌತೆಗೌಡರಿಗೆ ಯಾವುದಾನ ಒಂದು ದೊಡ್ಡ ಪೋಸ್ಟ್ ಕೊಡಬೇಕಂತ ಎಲ್ಲರ ಕಡೆಯಿಂದನೂ ನಮ್ಮ ವಿನಂತಿ ಕೊಟ್ಟು ನಮ್ಮ ಸೌತೆಗೌಡರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳಲ್ಲಿ ಮುಗಿಸ್ತಾ ಇದ್ದೀನಿ.